ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತು. ನ್ಯೂಸ್ 18 ನಿರಂತರ ವರದಿ ಬಳಿಕ ಎಚ್ಚೆತ್ತಿರೋ ಸರ್ಕಾರ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆಯನ್ನು ಮಾಡಲಾಗಿದೆ. ಸಭೆಯನ್ನ ಮಾಡಿದ ಬಳಿಕ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಇಲ್ಲಿ ಮೈಕ್ರೋ ಫೈನಾನ್ಸ್ನವರಿಗೇನೆ ಇಲ್ಲಿ ಸೂಚನೆಗಳನ್ನ ನೀಡಲಾಗಿದೆ, ಎಚ್ಚರಿಕೆಯನ್ನ ನೀಡಲಾಗಿದೆ. ಸೊ ಇದೀಗ ಚಾಮರಾಜನಗರದಲ್ಲಿ ನ್ಯೂಸ್ 18ಗೆ ಜನ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಲು ನಿರ್ಧಾರವನ್ನ ಮಾಡಲಾಗಿದ್ದು, ಜನತೆಯ ಸಂಕಷ್ಟಕ್ಕೆ ನ್ಯೂಸ್ 18 ಸ್ಪಂದಿಸ್ತಲ್ಲ, ಜನರ ವಿಚಾರಗಳನ್ನ ಎಲ್ಲ ಇಡೀ ರಾಜ್ಯದ ಮುಂದೆ ಹೇಳುವ ಪ್ರಯತ್ನ ಮಾತ್ರ ಅಲ್ಲ, ಸರ್ಕಾರವನ್ನ ಕಣ್ತರಿಸುವ ಪ್ರಯತ್ನ ಆಯಿತು. ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ ಆಗಿ ಸಚಿವ ಸಂಪುಟ ಸಭೆ ಅಥವಾ ಜೊತೆಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಉನ್ನತ ಮಟ್ಟದ ಸಭೆಯನ್ನ ಕೂಡ ಮಾಡಿದ್ರಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಚಾಮರಾಜನಗರದ ಜನತೆ ನ್ಯೂಸ್ 18ಗೆ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನ್ಯೂಸ್ 18 ಬೆಳಕು ಚೆಲ್ಲಿದ್ದಕ್ಕೆ ಜನತೆ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ 18 ಅವರು ಸಭೆ ಇದು ಪ್ರಚಾರ ಮಾಡಿದ್ಮೇಲೆ ಸರ್ ಇವಾಗ ಇದು ಫೈನಾನ್ಸ್ನವ್ರಿಗೆ ಸಹ ಭಾಳ ಎಚ್ಚೆತ್ಕೊಂಡಿದ್ದಾರೆ ಸರ್. ಈಗ ಫಸ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮ್ಮ 18 ಟಿವಿಯವರಿಗೆ ನನ್ನ ಧನ್ಯವಾದಗಳು ಸರ್. ಇವಾಗ ಸರ್ ಇವಾಗ ನಿಜವಾಗ್ಲೂ ಸರ್ ಭಾಳ ಮೆಚ್ಕೋಬೇಕು ಕೆಲಸ ಮಾಡ್ತಿದ್ದಾರೆ ಸರ್. ನಿಮಗೆ ಪ್ರತಿ ಹಳ್ಳಿಗೆ ಹೋಗಿ ಸರ್ ಈ ಥರ ಎಲ್ಲ ಮಾಡ್ತಿರೋದು ಭಾಳ ಇದು ಸರ್. ಈಗ ಈ ಮೈಕ್ರೋ ಫೈನಾನ್ಸ್ ಸರ್ ದೊಡ್ಡ ಅವಳಿ ಮಾಡಿ ಸರ್, ಜನಗಳು ಬಡ ಜನಗಳನ್ನ ಭಾಳ ಬೆಳೆಸೋದು ಅನ್ಸೋದು, ಅದು ನೈಟ್ ಮಾತ್ರ ನಿಂತ್ಕೊಂಡು ಅವ್ರು ಬಡ್ಡಿ ವಸೂಲು ಮಾಡೋದು, ಈ ಥರ ಎಲ್ಲ ಭಾಳ ಕಿರುಕುಳಾಗಿದೆ ಸರ್. ಈಗ ನ್ಯೂಸ್ 18 ಅವ್ರು ಮಾಡ್ತಿರೋ ಸರ್ ಭಾಳ ಸಂತೋಷವಾದ ಸುದ್ದಿ ಸರ್. ಇವಾಗ ನಮಗೆ ಮೈಕ್ರೋ ಫೈನಾನ್ಸ್ನವ್ರ ಅವಳಿ ತುಂಬ ಜಾಸ್ತಿಯಾಗಿ ಇದ್ರ ಬಗ್ಗೆ ನ್ಯೂಸ್ 18 ಅವರು ತುಂಬ ಉತ್ತಮವಾಗಿ ಕಾರ್ಯಕ್ರಮನ ಮೂಡಿಸಿ ಎಲ್ಲ ಕಡೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಮತ್ತು ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದರ ಬಗ್ಗೆ ಸಭೆ ಕರೆದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಡ ಜನರಿಗೆ ಉಪಯೋಗ ಆಗೋಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು ನ್ಯೂಸ್ 18 ಅವ್ರಿಗೆ ಇದನ್ನೆಲ್ಲ ಪ್ರಚಾರ ಮಾಡಿ ಮೈಕ್ರೋ ಫೈನಾನ್ಸ್ ಮಾಡ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ಬೀದಿಗೆಳೆದು ಬಯಲಿಗೆಳೆದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಇದನ್ನೆಲ್ಲ ಎಚ್ಚೆತ್ಕೊಂಡು ಮಾಡೋಂತಹ ನ್ಯೂಸ್ 18 ಅವ್ರಿಗೆ ಈ ನಮ್ಮ ಚಾಮರಾಜನಗರ ಕಡೆಯಿಂದ ಭಾಳ ಧನ್ಯವಾದಗಳು ತಿಳಿಸ್ತೀನಿ ಸರ್. ನ್ಯೂಸ್ 18 ಅವರು ಸಾರ್ಥಕ ಭಾವ. ರಾಜ್ಯದ ಜನತೆ ನ್ಯೂಸ್ 18ಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದಾರೆ. ಅವರಲ್ಲಿ ಈಗ ಖುಷಿ ಕಾಣಿಸ್ತಾ ಇದೆ, ಒಂದು ರೀತಿಯಲ್ಲಿ ತೃಪ್ತಿ ಕಾಣಿಸ್ತಾ ಇದೆ. ಆದರೆ ನ್ಯೂಸ್ 18ಗೂ ಕೂಡ ಅದೇ ರೀತಿಯಾದಂತಹ ತೃಪ್ತಿ, ನಮಗೂ ಕೂಡ ಒಂದು ಸಾರ್ಥಕ ಭಾವ. ಕಾರಣ ಈಗಾಗಲೇ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಕಣ್ತರಿಸಿ ಈ ಒಂದು ಸೂಚನೆಯನ್ನ ಎಚ್ಚರಿಕೆ ಕೊಡುವಂತಹ ಪ್ರಯತ್ನ ಆಗಿದೆಯಲ್ಲ, ಹಾಗಾಗಿ ಜನರ ಬೇಡಿಕೆ ಏನಾಗಿತ್ತು, ಅವರಿಗೆ ಯಾವ ರೀತಿಯ ಸಮಸ್ಯೆ ಇತ್ತು, ಅವೆಲ್ಲವನ್ನ ಕೂಡ ನ್ಯೂಸ್ 18 ನಿರಂತರವಾಗಿ ಬಿತ್ತರಿಸಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಚಾಮರಾಜನಗರದಲ್ಲಿ ಏನಾಗಿತ್ತು, ಇಡೀ ಊರೇ ಅಲ್ಲಿನ ಜನ ಹೋಗ್ತಾ ಇದ್ರು, ಗ್ರಾಮಗಳನ್ನ ಬಿಡ್ತಾ ಇದ್ರು, ಸಾವಿನ ಮೊರೆ ಹೋಗ್ತಾ ಇದ್ರು ಅನ್ನೋದನ್ನ ವರದಿಯನ್ನ ಕೂಡ ಮಾಡಿದ್ವಿ. ಇದೀಗ ಸರ್ಕಾರ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಚಾಮರಾಜನಗರದ ಜನತೆ ಎಷ್ಟು ಖುಷಿಯಾಗಿದ್ದಾರೆ? ನವಿತಾ ಜೈನ್, ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಪ್ರಪ್ರಥಮವಾಗಿ ವರದಿ ಮಾಡಿದ್ದೆ ನ್ಯೂಸ್ 18, ಅದು ಚಾಮರಾಜನಗರದ ಮುಖಾಂತರ. ಒಬ್ಬ ಬಾಲಕ ನನ್ನ ಕಿಡ್ನಿಯನ್ನೇ ಮಾರ್ತೀನಿ, ನನ್ನ ತಂದೆ ತಾಯಿ ಸಾಲ ತೀರಿಸ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದು, ಅಷ್ಟರ ಮಟ್ಟಿಗೆ ಕಿರುಕುಳ ಆಗಿತ್ತು. ಈ ಬಗ್ಗೆ ವರದಿ ಆಗ್ತಿತ್ತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಜನ ಹೊರಗಡೆ ಬಂದು ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ ಶುರು ಮಾಡೋದು. ಈ ಬಗ್ಗೆ ನ್ಯೂಸ್ 18 ರಾಜ್ಯಾದ್ಯಂತ ಎಲ್ಲ ವರದಿಗಳನ್ನ ಮಾಡ್ತು. ಸೂಸೈಡ್ ಆಗಿರತಕ್ಕಂಥದ್ದು, ಕಿರುಕುಳ ಆಗಿರತಕ್ಕಂಥದ್ದು. ಈ ಬಗ್ಗೆ ಸರ್ಕಾರ ಎಚ್ಚೆತ್ತು ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕರೆದು ಈ ಮೈಕ್ರೋ ಫೈನಾನ್ಸ್ ಅವಳಿಗೆ ಕಿರುಕುಳ ಹಾಕೋದಕ್ಕೆ, ಒಂದು ಕಡಿವಾಣ ಹಾಕೋದಕ್ಕೆ ಒಂದು ಕ್ರಮ ತಗೊಂಡಿದೆ. ಸಂಜೆ ಮೇಲೆ ಅವ್ರ ಯಾವುದೇ ರೀತಿ ವಸೂಲಿಗೆ ಹೋಗಬಾರ್ದು, ಮತ್ತು RBI ನಿಯಮಾನುಸಾರವಾಗಿ ಬಡ್ಡಿ ವಸೂಲು ಮಾಡ್ಬೇಕು, ಯಾವುದೇ ರೀತಿ ಕಿರುಕುಳ ಕೊಡಬಾರ್ದು, ಮತ್ತೆ ಪೊಲೀಸರಿಗೆ ಯಾವ್ದಾರ ಕಿರುಕುಳ ಕೊಟ್ರೆ ಒಂದು ದೂರನ್ನು ಕೊಡಬೇಕು ಅಂತ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದೆ. ಮತ್ತು ಬಡ ಜನರಿಗೆ ನಿಜಕ್ಕೂ ಇದು ಒಂದು ಭರವಸೆ ಬೆಳಕು ಅಂತ ಹೇಳ್ಬೋದು. ಯಾಕಂದ್ರೆ ನ್ಯೂಸ್ 18 ಯಾವುದೇ ಒಂದು ಸುದ್ದಿ ಮಾಡಿದ್ರೆ ಅದಕ್ಕೆ ಫಲಶ್ರುತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡುತ್ತೆ, ಒಂದು ಲಾಜಿಕ್ ಎಂಡ್ ಆಗ್ಬೇಕು ಅಂತ. ಆ ಒಂದು ಫಲಶ್ರುತಿ ಮತ್ತು ಆ ಒಂದು ಸಾರ್ಥಕ ಭಾವ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನ್ಯೂಸ್ 18 ನಿರಂತರ ವರದಿ ಫಲವಾಗಿ ಇವತ್ತು ಒಂದು ಈ ಒಂದು ಬೀಜ ಹಾಕಿದ್ದೆ ನ್ಯೂಸ್ 18. ಈ ಒಂದು ಮೈಕ್ರೋ ಫೈನಾನ್ಸ್ ಅವಳಿ ಏನಿದೆ ಅದನ್ನ ವರದಿ ಬಿತ್ತರಿಸಕ್ಕೆ ಶುರು ಮಾಡಿದ್ದೆ ನ್ಯೂಸ್ 18. ಆ ಹಿನ್ನೆಲೆಯಲ್ಲಿ ಸಭೆ ಕರೆದು ಇವತ್ತು ಒಂದು ಹಂತದ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು ನ್ಯೂಸ್ 18 ವರದಿಗೆ. ಸಿಎಂ ಸಿದ್ದರಾಮಯ್ಯವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾರೆ. ಹಾಗೆ ನ್ಯೂಸ್ 18 ಏನು ಈ ಒಂದು ಬೆಳಕು ತಿಳಿತು ನಮ್ಮ ನ್ಯೂಸ್ 18 ಈ ಮೈಕ್ರೋ ಫೈನಾನ್ಸ್ ಅವಳಿ ಬಗ್ಗೆ. ಹಾಗಾಗಿ ಜನರು ಒಂದು ಖುಷಿಗೊಂಡಿದ್ದಾರೆ. ನಮ್ಮ ಒಂದು ಏನ್ ನಮ್ ಕಿರುಕುಳ ತಪ್ಪಿದೆ, ನಮಗೆ ಕಾಲಾವಕಾಶ ಸಿಕ್ಕಿದೆ ಅನ್ನೋ ಒಂದು ಸಾರ್ಥಕ ಭಾವನೆ ಅವರಲ್ಲಿ ಮೂಡಿದೆ. ಹಾಗಾಗಿ ನ್ಯೂಸ್ 18ಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಅದರ ಗಂಭೀರತೆನೇ ಇರುತ್ತೆ. ನೀವು ಕೂಡ ವರದಿ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ನಂದೀಶ್. ನಿಮ್ಗೂ ಕೂಡ ಸರ್ಕಾರ
ಸರ್ಕಾರವನ್ನ ಟೀಕಿಸೋ ಭರದಲ್ಲಿ ಶಾಸಕ ಬೆಲ್ಲದ ಎಡವಟ್ಟನ್ನ ಮಾಡಿದ್ದಾರೆ. ಕಿರುಕುಳವನ್ನ ತಾಳಲಾರದೆ ಪತ್ನಿಯನ್ನ ಮಾರೋ ಸ್ಥಿತಿಗೆ ಸರ್ಕಾರ ತಂದಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮೀಟಿಂಗ್ ಮಾಡಿದ್ರೆ ಫೈನಾನ್ಸ್ ಕಿರುಕುಳ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಅದು ಇವ್ರು ಕೊಟ್ಟ ಹೇಳಿಕೆ ಇದೆಯಲ್ಲ ನೋಡಿ, ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಕಿರುಕುಳವನ್ನ ತಾಳಲಾರದೆ ಪತ್ನಿಯನ್ನ ಮಾರೋ ಸ್ಥಿತಿಗೆ ಸರ್ಕಾರ ತಂದಿದೆ. ಹಾಗಾದ್ರೆ ಕಿರುಕುಳ ಅಂತ ಹೇಳಿದ್ರೆ ಪತ್ನಿಯನ್ನ ಮಾರ್ಬಿಡೋದಾ? ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತ ಹೇಳ್ತಾರೆ. ಮೊದಲು ಅದನ್ನ ನಿಲ್ಲಿಸಬೇಕು. ಹುಬ್ಬಳ್ಳಿಯ ಪ್ರತಿಯೊಂದು ಕಾಲೇಜಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅರವಿಂದ್ ಬೆಲ್ಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಈ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಮುಖ್ಯಮಂತ್ರಿಗಳು ವಿಧಾನಸೌಧ ಕುತ್ಕೊಂಡು ಕೇವಲ ಮೀಟಿಂಗ್ ಕಂಡಕ್ಟ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಸಿಗುದಿಲ್ಲ. ಇದಕ್ಕೆ ಮೂಲ ಪ್ರಾಬ್ಲಮ್ ಏನೈತಿ, ಮೂಲ ಕಾರಣ ಏನೈತಿ, ಅದನ್ನ ನಿಲ್ಲಿಸ್ಬೇಕು. ನಮ್ಮ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿಸಿದಾರ. ಅದಕ್ಕೆ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚಾಗತ್ತವೆ. ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟಿ ಹೋಗೈತಿ ರಾಜ್ಯದಾಗ. ದಿನಾನು ನೀವು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ನೈವಿಂಗ್ ಆಗತ್ತವು, ಚಾಕು ಚೂರಿ ಅಡ್ಡಾಡತ್ತಾವ. ಎಲ್ಲಿಂದ ಅಡ್ಡಾಡತ್ತಾವ ಇವು? ಹಾಡೋ ಹಗಲಿ ಎಲ್ಲ ಕಡೆ ಕಾಲೇಜ್ದಾಗ ಕಾಲೇಜ್ ಸುತ್ತಮುತ್ತಲ ಡ್ರಗ್ಸ್ ಇವತ್ತು ಸಪ್ಲೈ ಆಗತ್ತೈತಿ. ಆ ಡ್ರಗ್ಸ್ ತೊಗೊಂಡವ್ರಿಗೆ ಅವ್ರಿಗೆ ಮನೆ ಮೇಲೆ ತಮ್ಮ ಮನಸ್ಸಿನ ಮೇಲೆ ಕಂಟ್ರೋಲೇ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಇದು ಹೇಳಿದಲ್ಲ, ಇದೆಲ್ಲ ಕಾನೂನು ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಊರು ಬಿಡತ್ತಾರ, ಮನೆ ತಾಯಿ ಹೌದು ತಾಯಿನ ಕೂಡ ಸೇಮ್ ಅವ್ರು ಕಳಿಸಿದ್ದಾರೆ. ಯಾಕಂತಂದ್ರೆ ಪೊಲೀಸ್ ಸ್ಟೇಷನ್ದಾಗ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಹರಾಸ್ಮೆಂಟ್ ಹೆಚ್ಚಾದಾಗ ಊರು ಬಿಡ್ತಾರೆ, ಸುಸೈಡು ಮಾಡ್ಕೊತಾರೆ, ನಮ್ಮ ಹೆಂಡತಿಯರಿಗೆ ಮಾರುವಂಥ ಪರಿಸ್ಥಿತಿನೂ ಈ ಸರ್ಕಾರ